ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಕೊಣ್ಣೂರು ಗ್ರಾಮದಲ್ಲಿ ಹಾಡು ಹಗಲೇ ಅಕ್ರಮ ಸಾರಾಯಿ ಮಾರಾಟ, ಗ್ರಾಮಸ್ಥರ ಆಕ್ರೋಶ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಎಗ್ಗಿಲ್ಲದಂತೆ ನಡೆಯುತ್ತಿರುವ ಆರೋಪಗಳು ಕೇಳಿಬಂದಿವೆ. ಗ್ರಾಮದ ಮಡ್ಡಿ ಫ್ಲಾಟ್ ಪ್ರದೇಶದಲ್ಲಿರುವ ಕೆಲವು ಮನೆಗಳಲ್ಲಿ ರಾಜಾರೋಷವಾಗಿ ಅಕ್ರಮ ಸಾರಾಯಿ ಮಾರಾಟ ನಡೆಯುತ್ತಿದ್ದು, ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಆಕ್ರೋಶ ಹೆಚ್ಚಾಗಿದೆ. ಹಚ್ಚಿ ಪಣಿನ ಎಸಿ ಪಸಿ ಜಿರಾಬ್ ನಾನಂತೂ ಜಿರಾಬ್ ನಂದ ಅಲ್ಲೇಟ ಹಕ್ಕಲ ಮಾಡಕ್ ಹೋಗುತ್ತೆ. ಒಂದು ಬಾಟ್ಲಿ ಕೊಡ್ಬೇಕು ಸುಳಿತ ಮಾನ್ಯ ಬಂದಿನಿ ಇಲ್ಲಂದಿ ಗ್ರಾಮಸ್ಥರ ಆರೋಪದಂತೆ ಹಾಡು ಹಗಲೇ ನಡೆಯುತ್ತಿರುವಂತಹ ಈ ಅಕ್ರಮ ಚಟುವಟಿಕೆಯನ್ನ ತಡೆಯಬೇಕಾದ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇದರಿಂದ ಅಕ್ರಮ ಸಾರಾಯಿ ದಂಧೆ ನಡೆಸುತ್ತಿರುವವರು ನಿರ್ಭಯವಾಗಿ ತಮ್ಮ ವ್ಯಾಪಾರವನ್ನ ಮುಂದುವರಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಕ್ರಮ ಸಾರಾಯಿ ಮಾರಾಟದಿಂದ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದಲ್ಲದೆ ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳು ದಾಳಿ ನಡೆಸಿ ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ಗ್ರಾಮದಲ್ಲಿ ಶಾಂತಿ ಮತ್ತು ಸುರಕ್ಷತೆ ಕಾಪಾಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನೀವು ಫೋನ್ ಪೇ ರೆಡಿ ಮಾಡ್ಕೋಬೇಕಪ್ಪ. ಮೇಲೆ ಹೇಳಕ್ಕೆ ಸುಮ್ಮ ಇಲ್ಲಿ ಸಿಕ್ಕ ಪಾಡ ಒಂದು ಹುಡುಗ ಮಾತನ್ನು ಊರಾಗ ಹೋಗಕತ್ ನಾವು ಅಲ್ಲಿ ಊರಾಗ ಏನು ಹಚ್ಚಿ ಪಣಿನ ಎಸಿ ಪಸಿ ಜಿರಾಬ್ ನಾನಂತೂ ಜಿರಾಬ್ ನಂದ ಅಲ್ಲೇಟ ಹಕ್ಕಲ ಮಾಡಕ್ ಹೋಗುತ್ತೆ. ಒಂದು ಬಾಟ್ಲಿ ಕೊಡ್ಬೇಕು ಸುಳಿತ ಮಾನ್ಯ ಬಂದಿನಿ ಇಲ್ಲಂದಿ ಮತ್ತೆ ಊರಾಗ ಹೋಗಕತ್ತೆ ಅವನ ಬೇಸಿ ತಲ್ಪ ನೀವು ಮುಂದಟ ಏನು ಹಾಕ ಮಾಡಿ ಇಲ್ಲಿ ಗಾಳಿ ಹತ್ತ ಎಟ್ಟೆ ಹೋದು ಪೂರಾ ಸೇಮ್ ರೇಟ್ ಬೀಳುತ್ತೆ. ನೆಟ್ ಹಚ್ಚಿ ಬೀಳುತ್ತೆ 5 ರೂಪಾಯಿ ಹಚ್ಚಿ ಬೀಳುತ್ತೆ. 60 ಹಾಂ 130 ಅಟ್ಟಲ್ಲ ಏನು ಅಲ್ಲಿ ಹೋದ್ರ ಹೆಂಗೆ ಪಂಚ್ ಬಿಡ್ಬೇಕು ಎಲ್ಲ ಅಟ್ಟಾಗತ್ತ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.